ಇವತ್ತು IPL 2025ರ ಫೈನಲಿಸ್ಟ್ಗಳ ಮುಖಾಮುಖಿ ಆಗಲಿದೆ. ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ವೇದಿಕೆ ಸಿದ್ಧವಾಗಿದೆ. ಹೌದು, ಪಂಜಾಬ್ ಕಿಂಗ್ಸ್ ತಂಡ ತನ್ನ ತವರು ಮೈದಾನ ಧರ್ಮಶಾಲಾದಲ್ಲಿ ಇವತ್ತು ಹಾಲಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಆದರೆ ಈ ಪಂದ್ಯದಲ್ಲಿ RCB ತಂಡದ ಸ್ಟಾರ್ ಬ್ಯಾಟರ್ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಈ ಪಂದ್ಯವು ಎರಡು ತಂಡಗಳ ಪಾಲಿಗೂ ಕೂಡ ತುಂಬ ಮಹತ್ವದ ಪಂದ್ಯ. ಇದು ಮಸ್ಟ್ ವಿನ್ನಿಂಗ್ ಮ್ಯಾಚ್ ಎರಡು ತಂಡಕ್ಕೂ ಕೂಡ ಆಗಿರುತ್ತೆ. ಯಾಕೆ ಅಂತಂದರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಏನಾದರೂ ಗೆದ್ದರೆ ಇದು ಅಧಿಕೃತವಾಗಿ ಪ್ಲೇ ಆಫ್ಸ್ಗೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ RCB. ಹಾಗೆಯೇ ಮುಂದಿನ ಪಂದ್ಯಕ್ಕೆ ಎದುರಾಳಿಯಾಗಿ SRH ಮುಖಾಮುಖಿ ಆಗುತ್ತೆ. ಅಲ್ಲೂ ಕೂಡ ಏನಾದರೂ RCB ಗೆದ್ದರೆ 20 ಅಂಕಗಳ ಜೊತೆಯಲ್ಲಿ ಟೇಬಲ್ ಟಾಪರ್ ಆಗಿ ಲೀಗ್ ಹಂತವನ್ನು ನಮ್ಮ RCB ತಂಡ ಮುಗಿಸುತ್ತೆ. ಆ ಕಡೆಯಿಂದ ನೋಡೋದಾದರೆ ಪಂಜಾಬ್ ಕಿಂಗ್ಸ್ ಪ್ಲೇ ಆಫ್ನಲ್ಲಿ ಉಳಿಬೇಕಂತಂದರೆ ಅಂದರೆ ಇನ್ನೂ ಪ್ಲೇ ಆಫ್ಸ್ ಆಸೆ ಅವ್ರದ್ದು ಜೀವಂತವಾಗಿರಬೇಕು ಅಂತಂದರೆ RCB ಜೊತೆ ಇವತ್ತು ಗೆಲ್ಲೋದು ಅವ್ರಿಗೂ ಕೂಡ ಅನಿವಾರ್ಯ. ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಉಭಯ ತಂಡಗಳು ಕೂಡ ಭಾರಿ ಒಂದು ಮಸ್ಟ್ ವಿನ್ನಿಂಗ್ ಗೇಮ್ ಆಗಿರೋದ್ರಿಂದ ಭಾರಿ ಪೈಪೋಟಿ ಇಲ್ಲಿ ಎದುರಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು 100% ಒಂದು ಹೈ ವೋಲ್ಟೇಜ್ ಪಂದ್ಯವನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಇವತ್ತಿನ ಮ್ಯಾಚ್ನಲ್ಲಿ RCBಯ ಸ್ಟಾರ್ ಆಟಗಾರ ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ಳಲ್ಲ. ಆ ನಿಟ್ಟಿನಲ್ಲಿ ಏಪ್ರಿಲ್ 18ರಂದು ಏನು ಬೆಂಗಳೂರಿನಲ್ಲಿ ನಡೆದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದ ವೇಳೆ ಬೆಂಗಳೂರಿನಲ್ಲಿ ನಡೆದಂತಹ ಪಂದ್ಯ ಇದು. ಆ ಒಂದು ಪಂದ್ಯದಲ್ಲಿ ಗಾಯಗೊಂಡಿದ್ದಂತಹ ಫಿಲ್ ಸಾಲ್ಟ್ ಇವತ್ತು ಕೂಡ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಹೀಗಾಗಿ ಇವತ್ತಿನ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಅವರು ಕಾಣಿಸ್ಕೊಳ್ಳೋದಿಲ್ಲ. ಅವರು ಪ್ಲೇಯಿಂಗ್ 11ನಿಂದ ಹೊರಗುಳಿತಾರೆ ಅಂಥೇಳಿ ತಿಳಿದು ಬಂದಿದೆ. ಫಿಲ್ ಸಾಲ್ಟ್ ಅಲಭ್ಯತೆಯಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರವಾಗಿ ಜೇಕಬ್ ಬೆಥೆಲ್ ತಮ್ಮ ಇನ್ನಿಂಗ್ಸನ್ನು ಆರಂಭಿಸುವುದು ಬಹುತೇಕ ಖಚಿತವಾಗಿದೆ. ಅವರೇ ಮುಂದುವರಿತಾರೆ. ಅದರಂತೆ ಪಂಜಾಬ್ ಕಿಂಗ್ಸ್ ವಿರುದ್ಧ ಏನು ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಇಂಗ್ಲೆಂಡ್ನ ಈ ಯುವ ದಾಂಡಿಗ ಏನು ಬೆಥೆಲ್ ಇದ್ದಾರೆ, ಇವರು ಆರಂಭಿಕನಾಗಿ ಕಣಕ್ಕಿಳಿಯೋದು ಕನ್ಫರ್ಮ್. ಆದರೆ ಜೇಕಬ್ ಬೆಥೆಲ್ ಫಾರ್ಮ್ ಬಗ್ಗೆ ನಿಜಕ್ಕೂ ಕೂಡ RCB ಅಭಿಮಾನಿಗಳಿಗೆ ಸಾಕಷ್ಟು ಚಿಂತೆಯಾಗಿದೆ, ಬೇಸರ ಕೂಡ ಆಗಿದೆ. ಯಾಕೆ ಅಂತಂದರೆ ಕಳೆದ 5 ಪಂದ್ಯಗಳು ಅವರು ಆಡಿರುವಂಥದ್ದು ನಾವು ಗಮನಿಸ್ತಾ ಹೋದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಅವರು ಆಡಿರುವಂತಹ ಪಂದ್ಯದಲ್ಲಿ ಹಿಂದಿನ ಪಂದ್ಯದಲ್ಲಿ 12 ಬಾಲ್ಗಳಲ್ಲಿ 15 ರನ್ಗಳನ್ನು ಮಾತ್ರ ಗಳಿಸ್ತಾರೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ವಿರುದ್ಧ 27 ಎಸೆತಗಳಲ್ಲಿ 27 ರನ್ನನ್ನು ಬಾರಿಸ್ತಾರೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಕೇವಲ 4 ರನ್ 5 ಬಾಲನ್ನು ಎದುರಿಸಿ 4 ರನ್ ಹೊಡಿತಾರೆ. ಅದೇ ರೀತಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 5 ಬಾಲ್ಗೆ 5 ರನ್, ಗುಜರಾತ್ ಟೈಟನ್ಸ್ ವಿರುದ್ಧ 11 ಬಾಲ್ಗಳಲ್ಲಿ 20 ರನ್, ಹಾಗೇನೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 14 ರನ್ನನ್ನು ಬಾರಿಸಿದ್ದಾರೆ. ಇದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಜೇಕಬ್ ಬೆಥೆಲ್ ನಿಜಕ್ಕೂ ಕೂಡ ಉತ್ತಮ ಫಾರ್ಮ್ನಲ್ಲಿ ಇಲ್ಲ ಅನ್ನುವಂಥದ್ದು ಈ ಅಂಕಿಅಂಶಗಳು ಸಾರಿ ಹೇಳ್ತಾ ಇರುವಂಥದ್ದು. ಇನ್ನು ರನ್ ಮಷೀನ್ ವಿರಾಟ್ ಕೊಹ್ಲಿ ಕಳೆದ 2 ಮ್ಯಾಚ್ನಲ್ಲಿ ನೋಡೋದಾದರೆ ಬ್ಯಾಕ್ ಟು ಬ್ಯಾಕ್ ಡಕೌಟ್ ಆಗಿದ್ರು. ಆದರೆ ಕಳೆದ ಮ್ಯಾಚ್ನಲ್ಲಿ ಹೋದ ಮ್ಯಾಚ್ನಲ್ಲಿ ಅವರು KKR ವಿರುದ್ಧ ಭರ್ಜರಿ ಶತಕವನ್ನು ಸಿಡಿಸಿ ದ ಗ್ರೇಟ್ ಕಮ್ಬ್ಯಾಕ್ ಅನ್ನು ಮಾಡಿದ್ದಾರೆ. ಹೀಗಾಗಿ ವಿರಾಟ್ ಕೊಹ್ಲಿ ಮೇಲೆ ಎಂದಿನಂತೆ ನಿರೀಕ್ಷೆ ಇದ್ದೇ ಇದೆ. ಅವರು 0 ಔಟ್ ಆಗಲಿ ಅಥವಾ ಸೆಂಚುರಿಯನ್ನು ಬಾರಿಸಲಿ, ಪ್ರತಿ ಮ್ಯಾಚು ಕೂಡ ಅವರು ಹೇಗೆ ಆಡ್ತಾರೆ ಅನ್ನುವಂಥದ್ದು ಸಿಚುವೇಶನ್ಗೆ ತಕ್ಕಂತೆ ಆಡ್ತಾರೆ. ಸೊ ಗೇಮ್ನ ತುಂಬ ಬೇಗ ರೀಡ್ ಮಾಡ್ತಾರೆ. ಸೊ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡುವಂಥ ಕೆಲಸನೇ ಇಲ್ಲ. ಅವರಿಗೆ ಫಾರ್ಮ್ ಅದು ಮ್ಯಾಟ್ರ್ ಆಗಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ 2-0 ಹೊಡೆದಿರುವಂಥದ್ದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಬೇಸರವನ್ನು ಮೂಡಿಸಿತ್ತು. ವಿರಾಟ್ ಕೊಹ್ಲಿ ಔಟ್ ಆಫ್ ಫಾರ್ಮ್ ಆಗ್ಬಿಟ್ರಾ ಅನ್ನುವಂಥ ಚಿಂತೆ ಕಾಡಿತ್ತು. ಆದರೆ ವಿರಾಟ್ ಭರ್ಜರಿ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ವಿರಾಟ್ ಬಗ್ಗೆ ಇನ್ನು ಚಿಂತೆ ಇಲ್ಲ. ಹಾಗೆಯೇ ಈ 2 ಸ್ಟಾರ್ ಬ್ಯಾಟರ್ಗಳ ಬಗ್ಗೆ ಏನು ಓಪನರ್ ಬ್ಯಾಟರ್ಗಳ ಬಗ್ಗೆ ಮಾತಾಡಿದ್ವಿ, ಅದೇ ರೀತಿ ಉಳಿದಂತೆ ಮಧ್ಯಮ ಕ್ರಮಾಂಕದಲ್ಲೂ ಕೂಡ ಇನ್ನಷ್ಟು ಸಪೋರ್ಟ್ ಬೇಕಾಗುತ್ತೆ. ಸೊ ಅದು ಮುಂದಿನ ಪ್ರಶ್ನೆ. ಆದರೆ ಬಾಲಿಂಗ್ನಲ್ಲಿ ನಿಜಕ್ಕೂ ಕೂಡ ನಮ್ಮ RCBಯ ಏನು ಸದ್ಯದ ಮಟ್ಟಿನ ಆಪತ್ ಬಾಂಧವ ಬಾಲಿಂಗಲ್ಲಿ ಅಂತಂದರೆ ಅದು ಭುವನೇಶ್ವರ್ ಕುಮಾರ್. ನಿಜಕ್ಕೂ ಕೂಡ ಭುವನೇಶ್ವರ್ ಕುಮಾರ್ ಅತ್ಯುತ್ತಮ ಒಂದು ಲಯದಲ್ಲಿದ್ದಾರೆ. ಭುವಿ ತನ್ನ ರೆಡ್ ಹಾರ್ಟ್ ಫಾರ್ಮ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ 12 ಮ್ಯಾಚ್ನಲ್ಲಿ ಇವರು 22 ವಿಕೆಟ್ಗಳನ್ನು ಕಬಳಿಸಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಸೊ ಇಲ್ಲಿ ಪರ್ಪಲ್ ಕ್ಯಾಪ್ ಅನ್ನುವಂಥದ್ದು ಸದ್ಯಕ್ಕೆ ಏನು ಭುವನೇಶ್ವರ್ ಕುಮಾರ್ ಅವರ ಹತ್ರನೇ ಇದೆ. ಸೊ ಹಾಗಾಗಿ ಅವರ ಕೊನೆಯ 5 ಇನ್ನಿಂಗ್ಸನ್ನು ನೋಡೋದಾದ್ರೂ ಕೂಡ ಅತ್ಯುತ್ತಮ ಬಾಲಿಂಗ್ ಲಯವನ್ನು ನಾವು ಕಾಣಬಹುದು. ಸೊ ಇಲ್ಲಿ ಕಳೆದ ಮ್ಯಾಚಲ್ಲಿ KKR ವಿರುದ್ಧ
34ಕ್ಕೆ 1 ವಿಕೆಟನ್ನು ಪಡ್ಕೊಂಡಿದ್ರು. ಅದಕ್ಕಿಂತ ಹಿಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 23ಕ್ಕೆ 4 ವಿಕೆಟನ್ನು ಪಡ್ಕೊಂಡಿದ್ರು. ಲಕ್ನೋ ವಿರುದ್ಧ 34 ರನ್ ನೀಡಿದ್ರು, ವಿಕೆಟನ್ನು ಏನು ಸಿಕ್ಕಿರಲಿಲ್ಲ. ಇನ್ನು ಅದಕ್ಕಿಂತ ಹಿಂದಿನ ಪಂದ್ಯ ಗುಜರಾತ್ ಮೇಲೆ 28 ರನ್ ನೀಡಿ 3 ವಿಕೆಟನ್ನು ಕಬಳಿಸಿದ್ರು. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅಂತೂ ಅತ್ಯದ್ಭುತ ಬಾಲಿಂಗ್, ಒಂದೊಂದು ಬಾಲ್ ಕೂಡ ಬೆಂಕಿ ಚೆಂಡು ಅಂತಾನೆ ಹೇಳ್ಬೋದು. ಅವತ್ತು ಬಾಲನ್ನು ಮುಟ್ಟೋಕ್ಕೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರರು ಪರದಾಡಿದ್ರು. ಸೊ ಅವತ್ತು 5 ರನ್ಗಳನ್ನು, ಕೇವಲ 5 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಕಬಳಿಸಿದ್ರು ಭುವಿ. ಅದೇ ರೀತಿ ಅದಕ್ಕಿಂತ ಹಿಂದಿನ ಪಂದ್ಯದಲ್ಲಿ 4 ವಿಕೆಟ್ಗಳನ್ನು ಕಬಳಿಸ್ತಾರೆ, 38 ರನ್ಗಳನ್ನು ನೀಡಿ, ಅದು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ. ಸೊ ಹಾಗಾಗಿ ಇದೇ ವೇಳೆ ಏನು ಇನ್ನೊಬ್ಬ ಸ್ಟಾರ್ ಬಾಲರ್ ಅಥವಾ ಏನು ಇರುವಂಥ ಹೇಸಲ್ವುಡ್ ಏನಿದ್ದಾರೆ ಅವರು ಕೂಡ ಎಲ್ಲೋ ಒಂದು ಕಡೆ ಸಪೋರ್ಟ್ ಮಾಡಿದ್ರೆ RCB ಇನ್ನಷ್ಟು ಬಾಲಿಂಗ್ನಲ್ಲಿ ಸ್ಟ್ರಾಂಗ್ ಆಗೋದಂತೂ ಖಂಡಿತ. ಸೊ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಜೋಸ್ ಹೇಸಲ್ವುಡ್ ಏನಿದ್ದಾರೆ, ಹೇಸಲ್ವುಡ್ ನಿಜಕ್ಕೂ ಕೂಡ ಲಯವನ್ನು ಕಳ್ಕೊಂಡಿದ್ದಾರೆ ಅನಿಸ್ತಾ ಇದೆ. ಯಾಕೆಂತಂದರೆ ಸಿಕ್ಕ ಬ್ಯಾಟ್ಸ್ಮನ್ಗಳೆಲ್ಲ ಏನು ಹೇಸಲ್ವುಡ್ ಬಾಲ್ಗಳಲ್ಲಿ ಏನು ಆರಾಮಾಗಿ ರನ್ ಗಳಿಸ್ತಾ ಇದ್ದಾರೆ. ಸೊ ನೀವು ಇನ್ನು ಸ್ಟ್ಯಾಟ್ನು ನೋಡೋದಾದರೆ, ಅಂಕಿಅಂಶ ನೋಡೋದಾದರೆ, ಕಳೆದ 6 ಮ್ಯಾಚಲ್ಲಿ ಅವರು ನಿಜಕ್ಕೂ ಕೂಡ ಒಂದು ಗ್ರೇಟ್ ಬಾಲಿಂಗ್ ಏನು ಮಾಡಿಲ್ಲ. 35 ರನ್ ನೀಡಿ KKR ವಿರುದ್ಧ 1 ವಿಕೆಟನ್ನು ಕಬಳಿಸ್ತಾರೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ ವಿರುದ್ಧ 1 ವಿಕೆಟನ್ನು ಕಬಳಿಸ್ತಾರೆ, ಅಲ್ಲಿ ಕೂಡ 33 ರನ್ನನ್ನು ಬಿಟ್ಟುಕೊಡ್ತಾರೆ. ಅದೇ ರೀತಿ LSG ವಿರುದ್ಧ 4 ಓವರ್ಗೆ 49 ರನ್ನನ್ನು ಬಿಟ್ಟುಕೊಡ್ತಾರೆ, 1 ವಿಕೆಟನ್ನು ಪಡ್ಕೋತಾರೆ. ಅದಕ್ಕಿಂತ ಹಿಂದಿನ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯ ಇದು, ಒಂದೇ 1 ವಿಕೆಟ್ ಇಲ್ಲದೇನೆ 56 ರನ್ನನ್ನು ಬಿಟ್ಟುಕೊಡ್ತಾರೆ. ಅದಕ್ಕಿಂತ ಹಿಂದಿನ ಪಂದ್ಯದಲ್ಲಿ ನೋಡೋದಾದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಒಂದು ಗ್ರೇಟ್ ಬಾಲಿಂಗ್ ಕಾಂಬಿನೇಷನ್ ಭುವಿ ಮತ್ತು ಏನು ಹೇಸಲ್ವುಡ್ ನಡುವೆ ಬಂದಿರುವಂಥದ್ದು. ಭುವಿ 5 ವಿಕೆಟ್ ಪಡೆದ್ರೆ ಇಲ್ಲಿ ಹೇಸಲ್ವುಡ್ 4 ವಿಕೆಟನ್ನು ಪಡಿತಾರೆ 12 ರನ್ಗಳನ್ನು ನೀಡಿ. ಇದು ಒಂದು ಗ್ರೇಟ್ ಪರ್ಫಾರ್ಮೆನ್ಸ್ ಈ ಒಂದು 4-5 ಪಂದ್ಯಗಳ ಹಿಂದೆ ಬಂದಿರುವಂಥದ್ದು ಬಿಟ್ಟರೆ ಹೇಸಲ್ವುಡ್ ನಿಜಕ್ಕೂ ಕೂಡ ಪರಿಣಾಮಕಾರಿಯಾಗಿ ಬಾಲಿಂಗನ್ನು ಮಾಡ್ತಾ ಇಲ್ಲ. ಹೀಗಾಗಿ ಹೇಸಲ್ವುಡ್ ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಬಾಲಿಂಗ್ ಮಾಡ್ತಾರೆ, ಹಾಗೆಯೇ ಮುಂದಿನ ಪಂದ್ಯಗಳಲ್ಲಿ, ಯಾಕೆಂತಂದರೆ ಇದೊಂದು ಪಂದ್ಯ ಬಿಟ್ಟರೆ ಇನ್ನೊಂದು ಲೀಗ್ ಪಂದ್ಯ ಇದೆ RCBಗೆ. ಸೊ ಇದೊಂದು ಈ 2 ಪಂದ್ಯಗಳನ್ನು ಬಿಟ್ಟರೆ ಪ್ಲೇ ಆಫ್ಸ್ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಹಾಗೆಯೇ ಇವತ್ತಿನ ಪ್ಲೇಯಿಂಗ್ 11ಅನ್ನು ನೋಡೋದಾದರೆ ಯಾವುದೇ ರೀತಿಯಾದಂಥ ದೊಡ್ಡ ಬದಲಾವಣೆಗಳು ಆಗುವಂಥ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಏನು ಟೀಮ್ ಏನಿದೆ ಅದೇ ಸೆಟ್ ಆಗಿರುತ್ತೆ. ಇಲ್ಲಿ ಫಿಲ್ ಸಾಲ್ಟ್ ಏನಾದರೂ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದರೆ ಅವರು ಟೀಮ್ ಒಳಗಡೆ ಇರ್ತಿದ್ರು, ಬಟ್ ಅವರು ಇವತ್ತು ಅಲಭ್ಯರಾಗಿದ್ದಾರೆ. ಆ ನಿಟ್ಟಿನಲ್ಲಿ ರಜತ್ ಪಾಟಿದಾರ್ ನಾಯಕನಾಗಿ ಮುನ್ನಡೆಸ್ತಾರೆ. ವಿರಾಟ್ ಕೊಹ್ಲಿ ಮತ್ತು ಜೇಕಬ್ ಬೆಥೆಲ್ ಇನ್ನಿಂಗ್ಸನ್ನು ಆರಂಭಿಸ್ತಾರೆ. 1 ಡೌನ್ ಬ್ಯಾಟ್ಸ್ಮನ್ ಆಗಿ ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ. ಅದೇ ರೀತಿ ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ ಆಲ್ರೌಂಡರ್, ಏನು ವಿಕೆಟ್ ಕೀಪರ್ ಆಗಿ ಜಿತೇಶ್ ಶರ್ಮಾ ಇದ್ದರೆ ಕೃಣಾಲ್ ಪಾಂಡ್ಯ ಆಲ್ರೌಂಡರ್ ಆಗಿರ್ತಾರೆ. ಹಾಗೆ ಟಿಮ್ ಡೇವಿಡ್ ಆಲ್ರೌಂಡರ್ ಪರ್ಫಾರ್ಮ್ ಮಾಡ್ತಾರೆ. ರೊಮಾರಿಯೋ ಶೆಫರ್ಡ್, ಇವ್ರ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಶೆಫರ್ಡ್ ಅಂಥ ಒಂದು ಅದ್ಭುತ ಫಾರ್ಮ್ನಲ್ಲಿಲ್ಲ, ಬ್ಯಾಟಿಂಗು ಕೂಡ ಇಲ್ಲ, ಬಾಲಿಂಗು ಕೂಡ ಇಲ್ಲ, ಬಟ್ ಯಾವುದೇ ಸಂದರ್ಭದಲ್ಲೂ ಕೂಡ ಮಿಂಚಬಲ್ಲರು ಅಂಥೇಳಿ ರೊಮಾರಿಯೋ ಶೆಫರ್ಡನ್ನು ಇಟ್ಕೊಂಡಿದ್ರು. ಬಟ್ ಕಳೆದ ಪಂದ್ಯದಲ್ಲಿ ಒಂದು ಚೇಂಜಸನ್ನು ಮಾಡಿದರು. ಟಿಮ್ ಡೇವಿಡ್ ಟೀಮಲ್ಲಿದ್ದರು, ಹೇಸಲ್ವುಡ್ ಟೀಮಲ್ಲಿದ್ದರು, ಬಟ್ 2ನೇ ಬಾಲರ್ ಆಗಿ ಹೇಸಲ್ವುಡ್ಗೆ ಏನು ಡಫಿಯನ್ನು ಆಡಿಸಿದ್ರು, ಜೇಕಬ್ ಡಫಿಯನ್ನು. ಸೊ ಶೆಫರ್ಡ್ ಔಟ್ ಆಫ್ ದಿ ಫಾರ್ಮ್ ಅಂತೇಳಿ ಅವರನ್ನು ಕೈ ಬಿಡಲಾಗಿತ್ತು. ಇವತ್ತು ಮತ್ತೆ ಏನು ಶೆಫರ್ಡ್ ಅವರು ಕಮ್ಬ್ಯಾಕ್ ಆಗುವಂಥ ಸಾಧ್ಯತೆ ಇದೆ, ಅಥವಾ ಮತ್ತೆ ಜೇಕಬ್ ಡಫಿಯನ್ನೇ ಆಡಿಸಬಹುದು. ಹಾಗಾಗಿ ನೆಕ್ಸ್ಟ್ ಇನ್ನು ಜೋಶ್ ಹೇಸಲ್ವುಡ್ ಇದ್ದೇ ಇರ್ತಾರೆ, ಭುವನೇಶ್ವರ್ ಕುಮಾರ್ ಬೇಕೇ ಬೇಕು. ಹಾಗಾಗಿ ಸಲೀಂ ಏನು ಕೊನೆಯದಾಗಿ ರಸೀಕ್ ಸಲಾಂ ಅವರು ಇರ್ತಾರೆ. ಸೊ ಹೀಗಾಗಿ ಇದಿಷ್ಟು ಪ್ಲೇಯಿಂಗ್ 11 ಕಾದು ನೋಡಬೇಕು. ಇವತ್ತಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅಂತೇಳಿ. ಮಸ್ಟ್ ವಿನ್ ಗೇಮ್ ಫಾರ್ ಬೋತ್ ಟೀಮ್ಸ್. ಆದರೆ RCB ವಿಜಯ ಪತಾಕೆ ಹಾರಿಸಲಿ ಅನ್ನುವಂಥದ್ದು ಕೋಟ್ಯಂತರ ಅಭಿಮಾನಿಗಳ ಆಶಯ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.